ನಮಸ್ತೆ ಎಲ್ಲರಿಗೂ. ಇದು ಹಾರೋಣ ಪ್ರೀ ಸ್ಕೂಲ್. ಚಿಕ್ಕ ಮಕ್ಕಳಿಗಾಗಿ ನಾವು ದೊಡ್ಡ ಕನಸುಗಳನ್ನು ಇಟ್ಕೊಂಡು ಮಾಡಿರುವಂಥ ಶಾಲೆ. ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಗಮನಿಸ್ತಿದ್ದಾಗ ಮಗುವಿನ ಬೆಳೆಯುವ ವಯಸ್ಸಿನಲ್ಲೇ ಮೌಲ್ಯಾಧಾರಿತ ಶಿಕ್ಷಣವನ್ನು ಒದಗಿಸಿಕೊಡ್ಬೇಕು ಅನ್ನುವಂಥ ಕನಸನ್ನು ಹೊತ್ತು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಪ್ರೀ ನರ್ಸರಿ, ನರ್ಸರಿ, LKG ಮತ್ತು UKG ಅಂತ 4 ಹಂತಗಳಲ್ಲಿ ಶಿಕ್ಷಣ ಆಗ್ತಿದೆ. ನಮ್ದು ನಿರ್ದಿಗಂತ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಇದ್ರ ವತಿಯಿಂದ ಈ ಹಾರೋಣ ಪ್ರೀ ಸ್ಕೂಲ್ ಅನ್ನ ಪ್ರಾರಂಭ ಮಾಡ್ತಿದ್ದೀವಿ. ಇವತ್ತು ಈ ಶಾಲೆಯ ಲೋಕಾರ್ಪಣೆ ಆಗ್ತಿದೆ. ನಾಡಿನ ಖ್ಯಾತ ವಿದ್ವಾಂಸರಾದಂಥ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಸರ್ ಅವರು ಈ ಶಾಲೆಯನ್ನ ಪ್ರಾರಂಭೋತ್ಸವವನ್ನು ಮಾಡಿಕೊಡ್ತಿದ್ದಾರೆ. ಅದ್ರ ಜೊತೆಗೆ ಭಾವನಾ ಮೇಡಮ್ KS ಆಫೀಸರು, ಪದ್ಮಶ್ರೀ ಪುರಸ್ಕೃತ ಶ್ರೀಯುತ ಅಂಕೇಗೌಡ ಸರ್ ಇದ್ದಾರೆ, ಪ್ರೊಫೆಸರ್ ಪ್ರವೀಣ KB ಸರ್ ಇದ್ದಾರೆ, EC ನಿಂಗರಾಜ್ ಗೌಡ ಸರ್ ಬಂದಿದ್ದಾರೆ. ಇವರೆಲ್ಲರೂ ಸೇರಿ ಆಶೀರ್ವದಿಸಿ ಈ ಶಾಲೆಯನ್ನ ಈ ಲೋಕಕ್ಕೆ ಅರ್ಪಣೆ ಮಾಡ್ತಿದ್ದಾರೆ. ನಮ್ಮ ಶೈಕ್ಷಣಿಕ ವ್ಯವಸ್ಥೆಗಳನ್ನ ಗಮನಿಸಿದಾಗ ಮಗುವಿನ ಬೆಳೆಯುವ ವಯಸ್ಸು ಅದು ಒಟ್ಟಾರೆಯಾಗಿ ಅವನ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗಿರುವಂತಹ ಒಂದು ಕಲಿಕಾ ಪರಿಸರವನ್ನು ರೂಪಿಸಬೇಕು. ಮತ್ತೆ ಆ ಮೂಲಕ ಈ ಸಮಾಜಕ್ಕೆ ಒಂದು ಒಳ್ಳೆ ಮಾದರಿಯುತವಾದಂತಹ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂಥ ಕನಸನ್ನ ಹೊತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಶಾಲೆಯನ್ನ ಪ್ರಾರಂಭ ಮಾಡ್ತಿದ್ದೀವಿ. ಎಲ್ಲ ಪೋಷಕರು ತಮ್ಮ ಪ್ರೀತಿಯಿಂದ ತಮ್ಮ ಮಕ್ಕಳನ್ನ ತಂದು ಇಲ್ಲಿ ಸೇರಿಸಿ ಇಲ್ಲಿನ ಒಂದು ಶೈಕ್ಷಣಿಕ ವ್ಯವಸ್ಥೆ ಅನುಭವಗಳನ್ನು ಪಡೆದುಕೊಳ್ಬೇಕು ಅಂತ ನಾನು ಆಶಿಸ್ತೇನೆ. ಧನ್ಯವಾದ. ನಾವಿಲ್ಲಿ ಮೊದಲನೇದಾಗಿ ಪಂಚಕೋಶ ಕಲಿಕಾ ವಿಧಾನವನ್ನು ಪರಿಚಯಿಸ್ತಿದ್ದೀವಿ. ಮಗುವಿನ ಎಲ್ಲ ಇಂದ್ರಿಯಗಳಿಗೂ ಕಲಿಕಾ ಅನುಭವಗಳನ್ನು ಒದಗಿಸಿಕೊಡ್ಬೇಕು. ಇಂದ್ರಿಯ ಬಹುಮುಖ್ಯವಾಗಿ ಕಲಿಕೆಯನ್ನ ಪಡೆದುಕೊಳ್ಳುವಂತಹ ಆಯಾಮ. ಹಾಗೆ ಕೇವಲ ಕಿವಿ ಮತ್ತು ಕಣ್ಣು ಕೇಂದ್ರಿತವಾಗಿರುವಂತದ್ದಲ್ಲ, ಅನುಭವ ಕೇಂದ್ರಿತ, ಚಟುವಟಿಕೆ ಕೇಂದ್ರಿತ ಕಲಿಕೆಯನ್ನು ಒದಗಿಸಿಕೊಡ್ಬೇಕು. ಮತ್ತೆ ಈ ಪಂಚಕೋಶ ವಿಧಾನದಲ್ಲಿ ನಮ್ಮ ಮೂಲ ಪರಂಪರೆಯ ಶೈಕ್ಷಣಿಕ ಪದ್ಧತಿಗಳನ್ನ, ಕಲಿಕಾ ಕ್ರಮಗಳನ್ನ ಸಹ ಅಳವಡಿಸ್ಕೊಳ್ತಿದ್ದೀವಿ. ಜೊತೆಗೆ 20ನೇ ಶತಮಾನಕ್ಕೆ ಬಂದಾಗ ಇವತ್ತು ಡಿಜಿಟಲ್ ಲಿಟ್ರಸಿ ಅನ್ನೋದು ಬಹಳ ಮುಖ್ಯವಾಗಿ ಬೇಕಿದೆ. ಮತ್ತೆ ಇವತ್ತಿನ ಸಮಾಜಕ್ಕೆ ಮಗು ತೊಡಗಿಸ್ಕೊಳ್ಬೇಕಂದ್ರೆ ಬೇಕಾಗಿರುವಂತಹ ಈ ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯಗಳನ್ನ ಬೆಳೆಸ್ಕೊಡುವಂತಹ ಆ ರೀತಿಯಾದಂತಹ ಪೂರ್ವಕ ಪರಿಸರವೂ ಇದೆ. ಇಂಟರಾಕ್ಟಿವ್ ಲರ್ನಿಂಗ್ ಇದೆ ನಮ್ಮಲ್ಲಿ. ಡಿಜಿಟಲ್ ಲರ್ನಿಂಗ್ ಕಡೆಗೂ ಹೆಚ್ಚು ಒತ್ತನ್ನು ಕೊಡ್ತಿದ್ದೀವಿ. ಹೀಗೆ ಮೂಲಭೂತ ಶಿಕ್ಷಣ ಮತ್ತೆ ಆಧುನಿಕ ಶಿಕ್ಷಣ ಎರಡನ್ನೂ ಸಂಯೋಜಿತ ಮಾಡಿ ಒಂದು ಹೊಸ ಕಲಿಕಾ ವಿಧಾನವನ್ನ ನಾವು ಅಳವಡಿಸ್ಕೊಂಡಿರುವಂತದ್ದು ಈ ಶಾಲೆಯ ವಿಶೇಷತೆಗಳಲ್ಲಿ ಒಂದು. ಖಂಡಿತ ಖಂಡಿತ. ಯಾಕೆಂದ್ರೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಆ ಒಂದು ತತ್ವದಡಿನಲ್ಲಿ ಹಳೆಯ ತತ್ವಗಳನ್ನು ಒಳಗೊಂಡುಕೊಂಡು ಇವತ್ತಿನ ಕಾಲಘಟ್ಟಕ್ಕೆ ಬೇಕಾಗಿರುವಂತ ಎಲ್ಲಾ ಅಗತ್ಯತೆಗಳನ್ನು ಪೂರೈಸುವಂತಹ ನಾವೊಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀವಿ ಸರ್. ಅಡ್ಮಿಷನ್ ಆಲ್ರೆಡಿ ಪ್ರಾರಂಭ ಆಗಿದೆ, ದಾಖಲಾತಿಗಳಾಗಿದೆ, ಆಲ್ರೆಡಿ ಆಗ್ತಿದೆ. ಈಗ ಒಂದು ಸರಿಸುಮಾರು 10 ಅಡ್ಮಿಷನ್ ಆಗಿದೆ. ಬಹಳಷ್ಟು ಎನ್ಕ್ವೈರಿಗಳಿದೆ. ಇನ್ನು ಮುಂದೆ ಹೆಚ್ಚಿನ ನಾವು ದಾಖಲಾತಿ ನಿರೀಕ್ಷೆನಲ್ಲಿದ್ದೇವೆ. ಬಹುಮುಖ್ಯವಾಗಿ ಪೋಷಕರು ಇಲ್ಲಿನ ವಾತಾವರಣ ನೋಡಿದ ತಕ್ಷಣ ಬಹಳ ಇಷ್ಟಪಡ್ತಿದ್ದಾರೆ. ತುಂಬಾ ಪ್ರೆಸೆಂಟ್ ಆಗಿರುವಂತ ಎನ್ವಿರಾನ್ಮೆಂಟ್ ಇದೆ. ಯಾವುದೇ ಆಡಂಬರಗಳಿಲ್ಲದೆ ಒಂದು ಸಹಜವಾಗಿರುವಂತ ಒಂದು ಕಲಿಕಾ ಪರಿಸರವನ್ನು ಒದಗಿಸ್ಕೊಡ್ತಿದ್ದೀವಿ ಇಲ್ಲಿ. ಮತ್ತೆ ಮಕ್ಕಳಿಗೆ ಇಲ್ಲಿ ಸುರಕ್ಷತೆ ಬಹಳ ನಾವು ಪ್ರಧಾನವಾಗಿ ಕೊಡ್ತಿರುವಂತದ್ದು. ಮತ್ತೆ ಹೈಜೀನ್ ಅನ್ನು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ. ತುಂಬಾ ಕ್ವಾಲಿಟಿ ಆಗಿರುವಂತ ಟೀಚರ್ಸ್ಗಳು ನಮ್ಮಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರೋರು, BEd ಮಾಡಿರೋರು, ಮಾಂಟೆಸರಿ ಟ್ರೈನಿಂಗ್ ಮಾಡಿರೋರು, ಹೀಗೆ ಬಹು ತರಬೇತಿ ಹೊಂದಿರುವಂತ ಶಿಕ್ಷಕರನ್ನು ನಾವು ನೇಮಕ ಮಾಡಿಕೊಂಡಿಟ್ಟಿದ್ದೀವಿ. ಮತ್ತೆ ನಾನೊಬ್ಬ ಶೈಕ್ಷಣಿಕ ವಲಯದಲ್ಲೇ ಇರೋರು. ನನ್ನ ಹೆಸರು ಡಾಕ್ಟರ್ ಬೆಟ್ಟಸ್ವಾಮಿ HB, BGS BEd ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೀನಿ. ಸುಮಾರು 20 ವರ್ಷಗಳಿಂದ ಈ ಶೈಕ್ಷಣಿಕ ಅನುಭವಗಳನ್ನ ನಾನು ಪಡ್ಕೊಂಡಿದ್ದೀನಿ. ಹೇಗೆ ನಾವು ಇವತ್ತಿನ ಶಿಕ್ಷಣವನ್ನ ನಾವು ನೈತಿಕವಾಗಿ ಬದಲಾಯಿಸಬೇಕು, ರೂಪಿಸ್ಬೇಕು, ಇದೆಲ್ಲವನ್ನು ಕನಸನ್ನು ಇಟ್ಕೊಂಡು ನಾನು ಈ ಸಂಸ್ಥೆಯನ್ನು ಮಾಡಿಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಶಾಲೆಯನ್ನ ನಾವು ಒಟ್ಟು ಪರಿಸರವನ್ನು ರೂಪಿಸ್ತಿರೋದ್ರಿಂದ ಆ ಪೋಷಕರು ಇದನ್ನು ಬಹಳ ಇಷ್ಟಪಟ್ಟು ಬಂದು ಇಲ್ಲಿ ದಾಖಲಾತಿ ಆಗ್ತಿದ್ದಾರೆ. ಹೌದು, ನಾನು ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಇರೋದ್ರಿಂದ ಇವತ್ತಿನ ಭಾವಿ ಶಿಕ್ಷಕರನ್ನು ರೂಪಿಸುವ ಜವಾಬ್ದಾರಿ ಇದೆ. ಭಾವಿ ಶಿಕ್ಷಕರಲ್ಲೇ ಈ ನೈತಿಕತೆ ಮೌಲ್ಯಗಳನ್ನ, ಬೀಜಗಳನ್ನ ಬಿತ್ತಿದ್ರೆ ಅದು ಮುಂದಿನ ತಲೆಮಾರಿಗೆ ತಲುಪುತ್ತೆ ಅನ್ನೋದು ನನ್ನ ನಂಬಿಕೆ. ನಂದು ನಮ್ದೆಲ್ಲೋ ನಿರ್ದಿಗಂತ, ಇದು ಕುವೆಂಪು ಅವರ ಅನಿಕೇತನ ಗೀತೆನಲ್ಲಿ ಬರುವಂತಹ ಪದ. ಅಂದ್ರೆ ಯಾವುದೇ ನಿರ್ದಿಗಂತ ಅನ್ನುವುದು ಯಾವುದೇ ತತ್ವ, ಜಾತಿ, ಧರ್ಮ, ಭಾಷೆ ಎಲ್ಲ ಇವುಗಳನ್ನೆಲ್ಲ ಮೀರಿ ನಿಂತಿರುವಂತಹ ಒಂದು ವ್ಯವಸ್ಥೆ, ಪರಿಸರ. ಇಂಥದೇ ಒಂದು ಮನೋಭಾವವನ್ನ ಇವತ್ತಿನ ತಲೆಮಾರಿನಲ್ಲಿ ಬಿತ್ತಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅಂದ್ರೆ ನಾವು ಯಾವುದೇ ಧರ್ಮ, ಜಾತಿ, ಭಾಷೆ ಇಂತಹ ತತ್ವಗಳಿಗಷ್ಟೇ ಸೀಮಿತವಾದಿದ್ದಲ್ಲ ಇದು. ಮಗುವನ್ನ ವಿಶ್ವಮಾನವನ್ನಾಗಿ ರೂಪಿಸ್ಬೇಕು.
ಆತನಲ್ಲಿ ಅನಿಕೇತನ ತತ್ವವನ್ನ ಮೂಡಿಸ್ಬೇಕು ಅನ್ನುವಂತಹ ಪ್ರೇರೇಪಣೆಯಿಂದಲೇ ಈ ಒಂದು ಟ್ರಸ್ಟ್ಗೆ ಈ ರೀತಿಯಾದಂತಹ ಒಂದು ಹೆಸರನ್ನಿಟ್ಟು ಅದರಡಿನಲ್ಲಿ ಈ ಶಾಲೆಯನ್ನ ನಾವು ಪ್ರಾರಂಭ ಮಾಡಿ ನಡೆಸ್ಕೊಂಡು ಹೋಗ್ತಿದ್ದೀವಿ.